ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸಂದೀಪ್ ವಿವಾಹಿತನಾಗಿದ್ದರೂ ಅವನ ಹೆಜ್ಜೆಗಳು ಹಾದಿ ತಪ್ಪತೊಡಗಿದ್ದವು. ಒಂದು ದಿನ ರಂಜಿನಿ ಕಾಲಿನ ಗೆಜ್ಜೆಗಳು ಸಪ್ಪಳ ಮಾಡುತ್ತಾ ಹೊಳೆಯುವ ಸಿಹಿ ಖೀರ್ ಬಟ್ಟಲಿನೊಂದಿಗೆ ಕೋಣೆಗೆ ಪ್ರವೇಶಿಸಿದಳು. ಅವಳ ಸೌಮ್ಯ ನಗು ಮತ್ತು ಸೂಕ್ಷ್ಮ ನಡಿಗೆಯು ಸಂದೀಪ್ನ ಹೃದಯದಲ್ಲಿ ಹೊಸ ಸಂಚಲನ ಮೂಡಿಸಿದವು. ಅವನು ಒಂದು ಚಮಚ ಖೀರ್ ಸವಿದು, ವಾವ್ ರಂಜಿನಿ, ನಿನ್ನ ಕೈರುಚಿ ಅದ್ಭುತವಾಗಿದೆ ಎಂದು ಹೊಗಳಿದನು. ರಂಜಿನಿ ಅವನ ಮುಖ ನೋಡಿ ಮಧುರವಾಗಿ ಮುಗುಳ್ನಕ್ಕಳು. ಅವಳ ನೋಟದಲ್ಲಿ ಸಂದೀಪ್ನನ್ನು ಆಳವಾಗಿ ಸೆಳೆಯುವ ಮೋಡಿಯಿತ್ತು. ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನಿಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526. ಅವಳು ಹೊರಡಲು ತಿರುಗಿದಾಗ ಸಂದೀಪ್ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು. ಅವರಿಬ್ಬರೂ ಆ ಕ್ಷಣದಲ್ಲಿ ಲೀನವಾದರು. ಕೋಣೆಯ ಮೌನ, ರಂಜಿನಿಯ ಕಣ್ಣಲ್ಲಿದ್ದ ಭಾವನೆ ಮತ್ತು ಸಂದೀಪ್ನ ಹೃದಯ ಬಡಿತಗಳು ಸೇರಿ ಒಂದು ಮಾಯಾಲೋಕವನ್ನೇ ಸೃಷ್ಟಿಸಿದವು. ಅವರ ಉಸಿರು ಪರಸ್ಪರ ಬೆರೆತು ಜಗತ್ತಿನ ಮಿತಿಗಳೇ ಮರೆತು ಹೋದವು. ನಿನ್ನ ಕಣ್ಣುಗಳ ಹೊಳಪು ನನ್ನ ದಿನದ ಸಂತೋಷ ಎಂದು ಸಂದೀಪ್ ಮೆಲುದನಿಯಲ್ಲಿ ಹೇಳಿದನು. ಇತ್ತ ನಗರದಲ್ಲಿ ಸಂದೀಪ್ನ ಪತ್ನಿ ಪಲ್ಲವಿ ತನ್ನೆಲ್ಲ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದ್ದಳು. ಆದರೆ ಇತ್ತೀಚೆಗೆ ಸಂದೀಪ್ನ ವರ್ತನೆ ಅವಳಿಗೆ ಬೇಸರ ತರಿಸಿತ್ತು. ಮುಂಚೆ ಪ್ರತಿದಿನ ಫೋನಿನಲ್ಲಿ ಮಾತನಾಡುತ್ತಿದ್ದವನು ಈಗ ಅಪರೂಪಕ್ಕೊಮ್ಮೆ ಕರೆ ಮಾಡುತ್ತಿದ್ದ. ಆ ಕರೆಗಳು ಕೂಡ ಬಹಳ ಅವಸರದಿಂದ ಕೂಡಿರುತ್ತಿದ್ದವು. ಸಂದೀಪ್ನ ಈ ಬದಲಾವಣೆ ಪಲ್ಲವಿಗೆ ಆತಂಕ ತಂದಿತು. ಒಂದು ದಿನ ಅವಳು ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಅತ್ತೆಯ ಬಳಿ, ನಾನು ಸಂದೀಪ್ನನ್ನು ನೋಡಲು ಹಳ್ಳಿಗೆ ಹೋಗುತ್ತೇನೆ ಎಂದು ದೃಢವಾಗಿ ಹೇಳಿದಳು. ಅತ್ತೆ ಅವಳನ್ನು ತಡೆಯಲು ಯತ್ನಿಸಿ, ಅವನಿಗೆ ಕೆಲಸದ ಒತ್ತಡವಿರುತ್ತದೆ, ನೀನು ಹೋಗಿ ತೊಂದರೆ ಕೊಡಬೇಡ ಎಂದರು. ಆದರೆ ಪಲ್ಲವಿ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಳು. ಕೊನೆಗೆ ಅತ್ತೆಯೂ ಅವಳ ಜೊತೆ ಹೊರಟರು. ಅವರು ಹಳ್ಳಿಯ ಮನೆ ತಲುಪಿದಾಗ ಸಂಜೆಯ ಕತ್ತಲೆ ಆವರಿಸಿತ್ತು. ಮನೆಯ ಮುಖ್ಯ ಬಾಗಿಲು ತೆರೆದಿತ್ತು. ಪಲ್ಲವಿ ಕುತೂಹಲದಿಂದ ಒಳಗೆ ಹೋದಾಗ ಅಲ್ಲಿನ ದೃಶ್ಯ ಕಂಡು ಅವಳ ಪಾದದ ಕೆಳಗಿನ ನೆಲ ಜಾರಿದಂತಾಯಿತು. ಸಂದೀಪ್ ಮತ್ತು ರಂಜಿನಿ ಅತ್ಯಂತ ಆತ್ಮೀಯವಾಗಿ ಕುಳಿತಿದ್ದರು. ಆ ದೃಶ್ಯ ಕಂಡು ಪಲ್ಲವಿ ಆಘಾತದಿಂದ ಕಿರುಚಿದಳು. ಸಂದೀಪ್ ಮೊದಲು ದಿಗ್ಭ್ರಮೆಗೊಂಡರು. ನಂತರ ಸಾವರಿಸಿಕೊಂಡು ರಂಜಿನಿಯ ಕೈ ಹಿಡಿದು ಪಲ್ಲವಿಯ ಮುಂದೆ ಬಂದು ನಿಂತನು. ಪಲ್ಲವಿ, ನಾನು ರಂಜಿನಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿರ್ಲಜ್ಜವಾಗಿ ಹೇಳಿದನು. ಪಲ್ಲವಿ ಕಣ್ಣೀರು ಹಾಕುತ್ತಾ, ನಿನ್ನನ್ನು ಪ್ರೀತಿಸಲು ಇವಳು ಯಾರು ಎಂದು ಕೇಳಿದಳು. ಆಗ ಸಂದೀಪ್ ತಕ್ಷಣವೇ ಪಲ್ಲವಿಯ ಹಣೆಯಲ್ಲಿದ್ದ ಸಿಂಧೂರವನ್ನು ತೆಗೆದು ರಂಜಿನಿಯ ಹಣೆಗೆ ಹಚ್ಚಿದನು. ನಾನು ಇನ್ನು ಮುಂದೆ ರಂಜಿನಿಯಿಂದ ದೂರವಿರಲು ಸಾಧ್ಯವಿಲ್ಲ. ನಿನ್ನನ್ನು ನಾನು ಎಂದಿಗೂ ಪ್ರೀತಿಸಿರಲಿಲ್ಲ ಎಂದು ಕಠೋರವಾಗಿ ನುಡಿದನು. ಸಂದೀಪ್ನ ಈ ಹಠಾತ್ ನಡೆಯಿಂದ ರಂಜಿನಿ ಕೂಡ ಒಂದು ಕ್ಷಣ ಮೌನವಾದಳು. ಪಲ್ಲವಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಮೇಲೆ ಪ್ರೀತಿ ಇಲ್ಲದಿದ್ದರೆ ನಮಗೆ ಇಬ್ಬರು ಮಕ್ಕಳು ಹೇಗೆ ಹುಟ್ಟಿದರು? ಇದು ಪ್ರೀತಿಯಲ್ಲವೇ ಎಂದು ಬಿಕ್ಕಳಿಸಿ ಅತ್ತಳು. ಅವಳ ದನಿಯಲ್ಲಿ ವರ್ಷಗಳ ನೋವು ಅಡಗಿತ್ತು. ಸಂದೀಪ್ ತನ್ನ ತಪ್ಪಿನ ಅರಿವಿಲ್ಲದೆ ಸುಮ್ಮನೆ ನಿಂತಿದ್ದನು. ಪಲ್ಲವಿಯ ಅತ್ತೆ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾ, ಇಲ್ಲಿಗೆ ಬರಬೇಡ ಎಂದು ನಿನಗೆ ಮೊದಲೇ ಹೇಳಿದ್ದೆ, ಈಗ ಸುಮ್ಮನೆ ಮನೆಗೆ ನಡಿ ಎಂದು ಅಲ್ಲಿಂದ ಕರೆದುಕೊಂಡು ಹೋದರು. ಮನೆಗೆ ಬಂದ ನಂತರ ಅತ್ತೆ ಪಲ್ಲವಿಗೆ ವಿಚಿತ್ರವಾಗಿ ಬುದ್ಧಿವಾದ ಹೇಳಿದರು. ಸೊಸೆ, ಗಂಡ ಬೇರೆಯವರನ್ನು ಇಷ್ಟಪಟ್ಟಿದ್ದಾನೆ ಎನ್ನುವುದು ಸತ್ಯ. ನೀನು ಮನೆಯನ್ನು ನಿಭಾಯಿಸು, ಮಕ್ಕಳನ್ನು ಮತ್ತು ನನ್ನನ್ನು ನೋಡಿಕೋ. ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಕಹಿ ಘಟನೆಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಎಂದರು. ಅತ್ತೆಯ ಮಾತಿನಿಂದ ಪಲ್ಲವಿ ರೊಚ್ಚಿಗೆದ್ದಳು. ಸಾಕು ಮಾಡಿ ಅತ್ತೆಯವರೇ, ನಿಮ್ಮ ಮಗನಿಗೆ ಬುದ್ಧಿ ಹೇಳುವ ಬದಲು ನನಗೆ ಹೇಳುತ್ತಿದ್ದೀರಾ ಎಂದಳು. ಪಲ್ಲವಿ ಅಂದೇ ತನ್ನ
ಮತ್ತು ಮಕ್ಕಳ ವಸ್ತುಗಳನ್ನು ಪ್ಯಾಕ್ ಮಾಡಿ ಮನೆ ಬಿಟ್ಟು ಹೊರಟಳು. ಸೊಸೆ ಹೋದ ಮೇಲೆ ಅತ್ತೆಯ ಮನೆ ಖಾಲಿಯಾಯಿತು. ದಿನ ಕಳೆದಂತೆ ಅತ್ತೆಯ ಆರೋಗ್ಯ ಕ್ಷೀಣಿಸಿತು. ಮನೆ ಕೆಲಸ ಮಾಡಲು ಸಹ ಅವರಿಗೆ ಶಕ್ತಿ ಇರಲಿಲ್ಲ. ಈ ವಿಷಯವನ್ನು ಸಂದೀಪ್ಗೆ ತಿಳಿಸಿದಾಗ ಅವನು ಸೇವಕಿಯನ್ನು ಇಟ್ಟುಕೊಳ್ಳಿ ಎಂದು ನಿರ್ಲಕ್ಷ್ಯ ಮಾಡಿದನು. ಇತ್ತ ಪಲ್ಲವಿ ತನ್ನ ತಂದೆಯ ಮನೆಗೆ ಹೋಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಳು. ನ್ಯಾಯಾಲಯದ ಆದೇಶದಂತೆ ಸಂದೀಪ್ ಪಲ್ಲವಿಗೆ ಮತ್ತು ಮಕ್ಕಳ ಖರ್ಚಿಗೆ ಭಾರೀ ಮೊತ್ತದ ಹಣವನ್ನು ನೀಡಬೇಕಾಯಿತು. ಪಲ್ಲವಿ ಈಗ ಸ್ವಾವಲಂಬಿಯಾಗಿ ತನ್ನ ಮಕ್ಕಳ ಭವಿಷ್ಯದತ್ತ ಗಮನ ಹರಿಸಿದಳು. ಆದರೆ ಸಂದೀಪ್ನ ಅತ್ತೆ ಒಂಟಿತನದಿಂದ ಬಳಲುತ್ತಿದ್ದರು. ಒಂದು ರಾತ್ರಿ ಅತ್ತೆಯ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತು. ಕುಡಿಯಲು 1 ಲೋಟ ನೀರು ಕೊಡುವವರು ಹತ್ತಿರ ಇರಲಿಲ್ಲ. ಕೊನೆಗೆ ಅವರು ಒಂಟಿತನದಲ್ಲೇ ಪ್ರಾಣ ಬಿಟ್ಟರು. ತಾಯಿ ತೀರಿಹೋದ ವಿಷಯ ತಿಳಿದು ಸಂದೀಪ್ ಮನೆಗೆ ಬಂದಾಗ ಅವನಿಗೆ ತನ್ನ ಅಜಾಗರೂಕತೆಯ ಅರಿವಾಯಿತು. ತಾಯಿಯ ಅಂತ್ಯಕ್ರಿಯೆಯ ನಂತರ ಅವನು ಹಳ್ಳಿಯ ಮನೆಗೆ ತೆರಳಿದನು. ಅವನು ಹಳ್ಳಿಯ ಮನೆಗೆ ಹೋದಾಗ ಅಲ್ಲಿ ಕಂಡ ದೃಶ್ಯ ಅವನನ್ನು ಬೆಚ್ಚಿಬೀಳಿಸಿತು. ರಂಜಿನಿ ಮತ್ತೊಬ್ಬ ಪುರುಷನೊಂದಿಗೆ ಆತ್ಮೀಯವಾಗಿದ್ದಳು. ನೀನು ಏಕೆ ಇಷ್ಟು ಬೇಗ ಬಂದೆ ಎಂದು ಅವಳು ನಿರ್ಲಕ್ಷ್ಯದಿಂದ ಕೇಳಿದಳು. ಸಂದೀಪ್ ಕೋಪದಿಂದ, ನಿನಗಾಗಿ ನಾನು ನನ್ನ ಸಂಸಾರ, ತಾಯಿ ಎಲ್ಲವನ್ನೂ ಕಳೆದುಕೊಂಡೆ. ನೀನು ನನಗೆ ದ್ರೋಹ ಮಾಡಿದೆ ಎಂದು ಗರ್ಜಿಸಿದನು. ಸಂದೀಪ್ಗೆ ಅಂದೇ ಪಲ್ಲವಿಯ ನಿಜವಾದ ಪ್ರೀತಿಯ ಬೆಲೆ ತಿಳಿಯಿತು. ರಂಜಿನಿಯ ವರ್ತನೆ ಕೇವಲ ಆಕರ್ಷಣೆ ಮತ್ತು ಮೋಸವಾಗಿತ್ತು ಎಂಬುದು ಅರಿವಾಯಿತು. ಅವನು ರಂಜಿನಿಯನ್ನು ಮನೆಯಿಂದ ಹೊರಹಾಕಿ ತನ್ನ ಹಳೆಯ ಮನೆಗೆ ಮರಳಿದನು. ಆದರೆ ಆ ಮನೆ ಈಗ ಸ್ಮಶಾನದಂತೆ ಮೌನವಾಗಿತ್ತು. ಪಲ್ಲವಿಯ ನೆನಪುಗಳು ಅವನನ್ನು ಹಗಲು ರಾತ್ರಿ ಕಾಡತೊಡಗಿದವು. ಪಶ್ಚಾತ್ತಾಪದಿಂದ ಬೆಂದ ಸಂದೀಪ್ ಕ್ಷಮೆ ಕೇಳಲು ಪಲ್ಲವಿಯ ಮನೆಗೆ ಹೋದನು. ಆದರೆ ಅಲ್ಲಿನ ದೃಶ್ಯ ನೋಡಿ ಅವನು ಸ್ತಬ್ಧನಾದನು. ಮನೆ ಮದುವೆಯ ಚಪ್ರದಿಂದ ಅಲಂಕೃತವಾಗಿತ್ತು. ಇದು ಯಾರ ಮದುವೆ ಎಂದು ಕೇಳಿದಾಗ, ಇದು ಪಲ್ಲವಿಯವರ ಮದುವೆ, ಅವರು ಹೊಸ ಜೀವನ ಆರಂಭಿಸುತ್ತಿದ್ದಾರೆ ಎಂಬ ಉತ್ತರ ಸಿಕ್ಕಿತು. ಸಂದೀಪ್ನ ಹೃದಯ ಚೂರಾಯಿತು. ತನ್ನ ಸ್ವಾರ್ಥ ಮತ್ತು ದ್ರೋಹದಿಂದ ತಾನು ಅಮೂಲ್ಯವಾದ ಪ್ರೀತಿಯನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೇನೆ ಎಂಬ ಕಹಿ ಸತ್ಯ ಅವನಿಗೆ ಅರಿವಾಯಿತು. ಈಗ ಅವನ ಬಳಿ ಉಳಿದಿದ್ದು ಕೇವಲ ಶೂನ್ಯತೆ ಮತ್ತು ಎಂದಿಗೂ ಮರೆಯಲಾಗದ ಪಶ್ಚಾತ್ತಾಪದ ಕಣ್ಣೀರು ಮಾತ್ರ. ನಿಜವಾದ ಪ್ರೀತಿ ಮತ್ತು ಸಂಸಾರವನ್ನು ಕಳೆದುಕೊಂಡ ಮೇಲೆ ಅದರ ಬೆಲೆ ತಿಳಿಯುವುದು ವ್ಯರ್ಥ. ನೈತಿಕತೆ ಮತ್ತು ಗೌರವವೇ ಜೀವನದ ನಿಜವಾದ ಆಸ್ತಿ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.